ನಮಸ್ತೆ ಎಲ್ಲರಿಗೂ, ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಆಲೂ ಪರೋಟಾನ ಮಾಡೋಣ. ಆಲೂ ಪರೋಟಕ್ಕೆ ಬೇಕಾಗಿರೋ ಸಾಮಗ್ರಿ: ಗೋಧಿ ಹಿಟ್ಟು, ಆಲೂಗೆಡ್ಡೆ, ಬೇಯಿಸಿದ ಆಲೂಗೆಡ್ಡೆ, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಕೋರಿಯಾಂಡರ್, ಹಾಗೆ ಬೆಣ್ಣೆ. ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಲು ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಆರಿಗಾನ್, ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬೇಯಿಸಿದ ಆಲೂಗೆಡ್ಡೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಆನಂತರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಈಗ ರೆಡಿಯಾಗಿದೆ. ಇದಕ್ಕೆ ಬೇಕಾಗಿರೋದು ಮೊದಲು ಈರುಳ್ಳಿ, ಚಿಲ್ಲಿ ಫ್ಲೇಕ್ಸು, ಆರಿಗಾನು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇವುಗಳನ್ನು ಚೆನ್ನಾಗಿ ರಸ ಇದಾಗೋ ಹಾಗೆ ಸ್ವಲ್ಪ ಫೋರ್ಸಬಲಿಯಾಗಿಯೇ ಕಿವುಚಿ ಅದನ್ನು ಹೊಂದಿಸ್ಕೋಬೇಕು. ಏಕೆ ಅಂತಂದರೆ ಆಲೂಗೆಡ್ಡೆ ಜೊತೆ ಅದು ಹೊಂದ್ಕೊಂಡಾಗ ರುಚಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟು ಗಂಟಿದ್ದರೆ ಅದನ್ನು ಸ್ಮ್ಯಾಶ್ ಮಾಡಿ ನೀಟಾಗಿ ಸರಿಪಡಿಸ್ಕೊಳ್ಳಿ. ಈಗ ನಂತರ ಮಸಾಲೆ ಪೌಡ್ರ್ಗಳನ್ನ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ. ಎಲ್ಲವನ್ನು ಹಾಕ್ಕೊಂಡು ಕೋರಿಯಾಂಡರ್ ಆಗ್ಬೋದು, ಗರಂ ಮಸಾಲ ಆಗ್ಬೋದು, ಚಿಲ್ಲಿ ಪೌಡರ್ ಆಗ್ಬೋದು, ಜೀರಾ ಪೌಡರ್ ಆಗ್ಬೋದು, ಇವುಗಳು ನೀಟಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತದೆ. ಉಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡಿಟ್ಕೊಳ್ಳೋಣ. ಇದು ರೆಡಿ ಮಾಡೋಕ್ಕೂ ಮುಂಚೆನೇ ಮೊದಲೇ ನಾವು ಚಪಾತಿ ಹಿಟ್ಟನ್ನು ಕಲಸಿ ತೆಗೆದಿಡೋದ್ರಿಂದ ಸ್ಮೂತ್ನೆಸ್ ಬರುತ್ತೆ. ಆ ಕ್ಷಣವೇ ಕಲಸಿ ಅಲ್ಲೇ ಲಟ್ಟಿಸಿದ್ರೆ ಸ್ವಲ್ಪ ಒರಟಿರುತ್ತೆ. ಹಾಗಾಗಿ ಸ್ವಲ್ಪ ಸನಿಯ ನೆನೆಯೋದಕ್ಕೆ ಬಿಡೋದ್ರಿಂದ ಸ್ಮೂತ್ನೆಸ್ ಬರುತ್ತೆ. ಹಾಗಾಗಿ ನಾವು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ತಗೊಂಡು ಈಗ ಗುಂಡಿಗೆ ಸ್ವಲ್ಪ ತಟ್ಟಿ ಅಗಲ ಮಾಡಿಕೊಂಡು ಅದರೊಳಗಡೆ ನಾವು ಕಲಸಿರೋ ಅಂಥ ಮಿಕ್ಸನ್ನು ಅದರೊಳಗಡೆ ಹಾಕಬೇಕಾಗತ್ತೆ. ಸೊ ಈ ರೀತಿ ಅಗಲ ಮಾಡ್ಕೊಳ್ಳಿ ಕೈಯಲ್ಲೇ. ನಂತರ ಇದನ್ನು ತಟ್ಟಿ ಒಳಗಡೆ ನಾವು ಕಲಸಿರೋ ಅಂಥ ಆಲೂಗೆಡ್ಡೆ ಇದನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಮಸಾಲೆ ನೀಟಾಗಿ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡಿ. ಮತ್ತು ಹಿಟ್ಟು ಸ್ವಲ್ಪ ಮಂದ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇದು ಪರೋಟ ಆಗಿರೋದ್ರಿಂದ ನಾವು ತೆಳುವಾಗಿ ತಗೊಂಡ್ರೆ ನಾವು ಲಟ್ಟಿಸುವಾಗ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹೀಗೆ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಒಳಗಡೆ ಅದು ನೀಟಾಗಿ ಫಿಲ್ಲಿಂಗ್ ಆಗಿರಬೇಕು. ಈಗ ಇದನ್ನು ಹಿಟ್ಟನ್ನು ಹಚ್ಕೊಂಡು ಗೋಧಿ ಹಿಟ್ಟನ್ನು ಈ ರೀತಿ ಸುತ್ತ ಹಿಟ್ಟು ಕವರ್ ಆಗೋಂಗೆ ಮಾಡಿ ಲಟ್ಟಿಸಿ, ನಿಧಾನವಾಗಿ ಲಟ್ಟಿಸಿ. ಪ್ರೆಷರ್ ಕೊಡಬಾರ್ದು, ಒಡೆದೋಗ್ಬಿಡುತ್ತೆ. ಸೊ ಹುಷಾರಾಗಿ ಮಾಡಬೇಕು. ರೌಂಡಾಗಿ ಭಾರ ಇಲ್ಲದೇ ಸುತ್ತ ಇದು ಮಾಡ್ಕೊಳ್ತಾ ನೀಟಾಗಿ ಲಟ್ಟಿಸ್ತಾ ಹೋಗಿ. ತೀರಾ ಅಗಲ ಲಟ್ಟಿಸ್ಬೇಕು ಅಂತೇನಿಲ್ಲ, ಯಾಕೆಂದರೆ ಒಳಗಡೆ ಇರೋಂಥ ಕಣಕ ಇದಾಗ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಿಧಾನವಾಗಿ
ಲಟ್ಟಿಸಿ ನಂತರ ತುದಿಗಳನ್ನು ಮಾತ್ರ ಲಟ್ಟಿಸ್ತಾ ಹೋದರೆ ಸಾಕಾಗುತ್ತೆ. ಈಗ ರೆಡಿಯಾಗಿದೆ. ಕಾವಲಿ ಕಾದಿದೆಯಾ ಅನ್ನೋದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ, ಸೊ ಅದು ಶಬ್ದ ಬಂದರೆ ಕಾದಿದೆ ಅಂತ ಅರ್ಥ. ಈಗ ಅದನ್ನು ಕಾವಲಿ ಮೇಲೆ ಹಾಕ್ಕೊಳ್ಳಿ. ಹದವಾಗಿ ಬೇಯಿಸ್ತಾ ಹೋಗಬೇಕಾಗತ್ತೆ. ಈಗ ಇದು ಬೇಯ್ತಾ ಇರಲಿ. ಸಾಮಾನ್ಯವಾಗಿ ನಾವು ಹೊರಗಡೆ ಹೋಗಬೇಕಾದ್ರೆ ನಮ್ಮ ಹಿರಿಯರುಗಳು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತಾರೆ. ಕಾರಣ ಏನು ಅಂದರೆ ಮನೆಯಿಂದ ಹೊರಟವ್ರಿಗೆ ಎಲ್ಲ ಒಳ್ಳೆಯದಾಗಲಿ, ಯಾವುದೇ ತೊಂದರೆಗಳು ಅಡೆತಡೆಗಳು ಬರದೇ ಇರಲಿ ಅಂತ ಹಿರಿಯರುಗಳು ಆ ರೀತಿ ಹೇಳ್ತಾಯಿದ್ರು. ನಾವು ಕೂಡ ಹೊರಗಡೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾಯಿದ್ವಿ. ಈಗ ಅದನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಮಂತ್ರದ ಮುಖಾಂತರ ಹೇಳ್ಬೋದು. ಮಕ್ಕಳಿಗೆ ಅಥವಾ ಹೊರಗನೆ ಯಾರೇ ಹೋದ್ರೂ ನಾವು ಗಾಡಿ ಹತ್ತುವಾಗ ಅಥವಾ ಕ್ಷೇಮವಾಗಿ ನಾವು ವಾಪಸ್ ರಿಟರ್ನ್ ಆಗೋವರೆಗೂ ಆಗಾಗ ಈ ಮಂತ್ರವನ್ನು ಹೇಳಿದ್ರೆ ತುಂಬ ಒಳ್ಳೆಯದು. ಯಾವುದದು ಅಂದರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾಂ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಎಸ್, ಈ ಮಂತ್ರನ ನಾವು ಆಗಾಗ ಪಠಿಸೋದ್ರಿಂದ ನಮಗಾಗೋ ತೊಂದರೆಗಳನ್ನು ಖಂಡಿತ ಶಿವ ಕಮ್ಮಿ ಮಾಡುತ್ತೆ ಅಥವಾ ತೊಂದರೆಯಿಂದನೇ ರಕ್ಷಣೆ ಮಾಡುತ್ತೆ. ಸೊ ಈಗ ಬೆಣ್ಣೆಯನ್ನು ಹಾಕಿ ಸುತ್ತ ಸವರಿ ನೀಟಾಗಿ ಸುತ್ತ ಬೇಯೋ ಹಾಗೆ ಮಾಡ್ಕೋಬೋದು. ಸೊ ಈ ಕಡೆಯೂ ಕೂಡ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ನೀಟಾಗಿ ಬೇಯಿಸಿ. ಸಾಮಾನ್ಯವಾಗಿ ಮಕ್ಕಳು ಬೆಣ್ಣೆ ತುಪ್ಪನ ಬಳಸಬೇಕಾದ್ರೆ ಯೋಚನೆ ಮಾಡ್ತಾರೆ, ನಾನು ಬೆಣ್ಣೆ ತಿನ್ನಲ್ಲ ತುಪ್ಪ ತಿನ್ನಲ್ಲ ಅಂತ. ಆದರೆ ಬೆಣ್ಣೆ ತುಪ್ಪದಲ್ಲಿ ಯಾವುದೇ ಫ್ಯಾಟ್ ಇರೋಲ್ಲ, ಬಟ್ ಹೆಲ್ತ್ಗೆ ಒಳ್ಳೆಯದಾಗಿರುತ್ತೆ, ನಮ್ಮ ದೇಹನ ಹರ್ಷವಾಗಿಟ್ಟಿರುತ್ತೆ. ಅದನ್ನು ಮಕ್ಕಳಿಗೆ ತಿನ್ನಿಸೋ ವಿಧಾನದಲ್ಲಿ ಇದು ಒಂದು. ಆದಷ್ಟು ಬೆಣ್ಣೆ ಅಥವಾ ತುಪ್ಪದಿಂದ ನಾವು ಇದನ್ನು ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಸುತ್ತ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದ್ರೆ ರುಚಿ ಹೆಚ್ಚಾಗಿರುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಅನ್ನಪೂರ್ಣೇಶ್ವರ ಮಂತ್ರ ಕೂಡ ಹೇಳ್ತಾ ಇದೆ. ಸೊ ಆಲೂ ಪರೋಟ ರೆಡಿ. ಇದು ಮಕ್ಕಳಿಗೆ ಸಾಸ್ ಮುಖಾಂತರ ಕೊಡಿ, ಹಿರಿಯರಿಗೆ ಉಪ್ಪಿನಕಾಯಿ ಮುಖಾಂತರ ಕೊಡಿ. ಇದಿಷ್ಟು ಆದರೆ ಮನೆಯಲ್ಲಿ ಪ್ರಯೋಗಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದಗಳು.